ನಮಸ್ಕಾರ ಎಲ್ರಿಗೂ. ನಾವಿವತ್ತು ಕರಾವಳಿಯ ಒಂದು ಐತಿಹಾಸಿಕ ಕ್ಷೇತ್ರವಾದ ಕುಂದಾಪುರದ ಸಾಸ್ತಾನದಲ್ಲಿರುವ ಗೋಳಿಗರಡಿಗೆ ಬಂದಿದ್ದೇವೆ. ಸಾಮಾನ್ಯ ದೇವಸ್ಥಾನಗಳಿಗೂ ನಮ್ಮ ಗೋಳಿಗರಡಿಗೂ ತುಂಬಾನೇ ವ್ಯತ್ಯಾಸ ಉಂಟು. ಅದೇ ಇಲ್ಲಿನ ಒಂದು ಸ್ಪೆಷಾಲಿಟಿ. ಕರಾವಳಿ ಭಾಷೆಯಲ್ಲಿ ಗೋಲಿ ಅಂದ್ರೆ ಆಲದ ಮರ, ಬ್ಯಾನಿಯನ್ ಟ್ರೀ. ಸೊ ಇಲ್ಲಿ ಹಿಂದೆ ತುಂಬಾ ಭವ್ಯವಾದ ಆಲದ ಮರಗಳಿದ್ವು, ಅಥವಾ ಆಲದ ಮರದ ನೆರಳಿನಲ್ಲಿ ಈ ದೇವಸ್ಥಾನ ಪ್ರಾರಂಭವಾಯಿತು ಎಂಬ ಒಂದು ಐತಿಹ್ಯ ಉಂಟು. ಇನ್ನು ಮೂಲತಃ ಗರಡಿ ಅಂದ್ರೆ ಕೋಟಿ ಚೆನ್ನಯ್ಯರವರು ಸಮರ ಕಲೆ ಮತ್ತು ಆಯುಧ ತರಬೇತಿ ಪಡೆಯುತ್ತಿದ್ದಂತಹ ಒಂದು ಅಖಾಡ. ಸೊ ಆಲದ ಮರದ ಆವರಣದಲ್ಲಿರುವ ಈ ವೀರ ಪುರುಷರ ಅಖಾಡವೇ ಕಾಲಕ್ರಮೇಣ ಗೋಳಿಗರಡಿ ಅಂತ ಪ್ರಸಿದ್ಧವಾಯಿತು. ಬನ್ನಿ ಇಲ್ಲಿರುವ ದೈವಗಳ ದರ್ಶನ ಮಾಡ್ಕೊಂಡು ಬರುವ. ಗರಡಿಗೆ ಕಾಲಿಡುವಾಗ ನಮಗೆ ಮೊದಲು ಕಾಣಿಸುವುದು ಈ ಕ್ಷೇತ್ರದ ಕಾವಲುಗಾರರು, ದ್ವಾರಪಾಲಕರು. ತುಳುನಾಡಿನ ಇತಿಹಾಸದಲ್ಲಿ ಬೊಬ್ಬರಿಯ ದೈವಕ್ಕೆ ವಿಶಿಷ್ಟ ಸ್ಥಾನವಿದೆ. ಸೊ ನಮ್ಮ ಕರಾವಳಿಯ ಮೀನುಗಾರರು ಮತ್ತೆ ಮೊಗವೀರ ಸಮುದಾಯದವರು ಸಮುದ್ರಕ್ಕೆ ಇಳಿಯುವ ಮುನ್ನ ಈ ಬೊಬ್ಬರಿಯ ದೈವಕ್ಕೆ ಭಕ್ತಿಯಿಂದ ಕೈ ಮುಗಿದ್ದಾರೆ. ಗರಡಿಯ ಆವರಣವನ್ನು ಕಾಯುವ ಮೊದಲ ಜವಾಬ್ದಾರಿ ಈ ಶಕ್ತಿಶಾಲಿ ಬೊಬ್ಬರಿಯ ದೈವದ್ದು. ಬನ್ನಿ, ಇಡೀ ಗರಡಿಗೆ ಮೂಲ ಕಾರಣವಾದ ಬ್ರಹ್ಮ ಬೈದರ್ಕಳ ಸನ್ನಿಧಿಯ ಮುಂದೆ ಇದ್ದೇವೆ ನಾವೀಗ. ದೈವಾರಾಧನೆ ಅಂದ್ರೆ ತಕ್ಷಣ ಎಲ್ಲರ ಮನಸ್ಸಿಗೆ ಬರುವುದು ಶ್ರೀ ಪಂಜುರ್ಲಿ ದೈವ. ಇತ್ತೀಚೆಗಂತೂ ಕಾಂತಾರ ಸಿನಿಮಾ ಬಂದ ಮೇಲೆ ಈ ದೈವದ ಮಹಿಮೆ ಎಲ್ರಿಗೂ ಗೊತ್ತಾಗಿದೆ. ಆದರೆ ಈ ದೈವದ ಮೂಲ ಇತಿಹಾಸ ನಿಜಕ್ಕೂ ರೋಮಾಂಚನ ಉಂಟು ಮಾಡ್ತದೆ. ಪಂಜಿ ಅಂದ್ರೆ ಕಾಡು ಹಂದಿ ಎಂದು ಅರ್ಥ ತುಳು ಭಾಷೆಯಲ್ಲಿ. ಉರ್ಲಿ ಅಂದ್ರೆ ಸಣ್ಣ ಮರಿ ಅಥವಾ ಸಣ್ಣ ರೂಪ, ಹಾಗಾಗಿ ಪಂಜುರ್ಲಿ ವರಾಹ ರೂಪದ ದೈವ ಶಕ್ತಿ ಅಂತ ಹೆಸರು. ಇದು ಬ್ರಹ್ಮ ಬೈದರ್ಕಳ ಮೂರ್ತಿ. ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮ ಅಲ್ಲ. ಕರಾವಳಿಯಲ್ಲಿ ಆದಿಶಕ್ತಿಯಾದ ನಾಗಬ್ರಹ್ಮ ಅಥವಾ ಬೆರ್ಮೆರ್ ಇವರು ಇಡೀ ಸೃಷ್ಟಿಯ ಮತ್ತು ಈ ಗರಡಿಯ ಮೂಲ ದೇವರು ಅಂತ ಹೇಳಿ ಪೂಜಿಸಲ್ಪಡ್ತಾರೆ. ಬೈದರ್ಕಳ ಅಂದ್ರೆ ಬೇರೆ ಯಾರೂ ಅಲ್ಲ, ತುಳುನಾಡಿನ ವೀರ ಪುರುಷರಾದ ಕೋಟಿ ಮತ್ತು ಚೆನ್ನಯ್ಯ. ಇವರ ಮನೆತನದ ಹೆಸರು ಬೈದ್ಯ. ಆದ್ದರಿಂದ ಇವರನ್ನು ಗೌರವದಿಂದ ಬೈದರ್ಕಳ ಎಂದು ಕರೆಯಲಾಗ್ತದೆ. ಸುಮಾರು ಒಂದು 500 ವರ್ಷದ ಹಿಂದೆ ತುಳುನಾಡಿನ ಪಡುಮಲೆ ಎಂಬಲ್ಲಿ ಜನಿಸಿದ ಈ ಅವಳಿ ಸೋದರರು ತುಂಬಾ ಪರಾಕ್ರಮಿಗಳು. ಸಣ್ಣ ವಯಸ್ಸಿನಲ್ಲೇ ಗರಡಿ ಮನೆಯಲ್ಲಿ ಸಮರಕಲೆ, ಬಿಲ್ಲುಗಾರಿಕೆಯನ್ನೆಲ್ಲ ಕಲಿತವರು. ಕೊನೆಗೆ ಧರ್ಮದ ರಕ್ಷಣೆಗಾಗಿ ನಡೆಯುವ ಯುದ್ಧದಲ್ಲಿ ವೀರ ಮರಣ ಹೊಂದಿದವರು. ತಾವು ನಂಬಿದ ನಾಗಬ್ರಹ್ಮ ದೇವರ ಜೊತೆ ಇವರು ಕೂಡ ಇಲ್ಲಿ ಬ್ರಹ್ಮ ಬೈದರ್ಕಳ ಎಂಬ ಹೆಸರಿನಲ್ಲಿ ಒಟ್ಟಾಗಿ ಆರಾಧಿಸಲ್ಪಡುತ್ತಾರೆ. ಈಗ ನಾವು ನೋಡುತ್ತಿರುವುದು ಸಾಕ್ಷಾತ್ ಪರಮಶಿವನ ಅತ್ಯಂತ ಉಗ್ರವಾದ ಅವತಾರವಾದ ಕಾಲಭೈರವ. ಇಲ್ಲಿ ಪ್ರಮುಖವಾಗಿ ಕಾಣಸಿಗುವ ಮತ್ತೊಂದು ಶಕ್ತಿಶಾಲಿ ದೈವ ಅಂದ್ರೆ ಅದು ಶ್ರೀ ಮೈಂದಳಿ ದೈವ. ಗರಡಿಗಳಲ್ಲಿ ಮೈಂದಳಿ ದೈವವನ್ನು ಆರಾಧಿಸುವುದಕ್ಕೂ ಒಂದು ದೊಡ್ಡ ಇತಿಹಾಸವೇ ಉಂಟು. ಮೈಂದಳಿ ದೈವವನ್ನು ಅತ್ಯಂತ ನಂಬಿಕಸ್ಥ ಮತ್ತು ಸತ್ಯದ ದೈವ ಅಂತ ನಂಬಲಾಗ್ತದೆ. ಹಾಗೆ ಕಲ್ಕುಡ, ಮಂತ್ರಗಣ, ಜೋಗಿ ಪುರುಷ, ಚಾವುಂಡೇಶ್ವರ, ಸಾಹೇಬರ ಗಣ ಮುಂತಾದ ದೈವಗಳನ್ನು ಇಲ್ಲಿ ಆರಾಧಿಸಲಾಗ್ತದೆ. ಹಾಗೆ ಚಿಕ್ಕಮ್ಮ ಮತ್ತು ಮರಳು ಚಿಕ್ಕಮ್ಮ ಗರಡಿಯ ಆವರಣದಲ್ಲಿ ನೆಲೆಸಿರುವಂತಹ ತಾಯಿಯ ಸ್ವರೂಪದ ಶಕ್ತಿಗಳಾಗಿದ್ದು, ಇವರು ಕುಟುಂಬದ ಮಕ್ಕಳನ್ನು ಮತ್ತೆ ಸಮಾಜವನ್ನು ಯಾವುದೇ ರೋಗ ರುಜಿನ, ದುಷ್ಟ ಕಣ್ಣು ದೃಷ್ಟಿಯಿಂದ ಕಾಪಾಡುವಂತಹ ಪರಿವಾರ ದೈವಗಳು ಅಂತ ಅಂತಾರೆ. ಈಗ ನಾವು ನೋಡುತ್ತಿರುವುದು ಅಮ್ಮನವರು, ಹಾಗುಳಿ ಮತ್ತು ಮೂಗ ಹಾಗುಳಿ ದೈವಗಳು. ಹಳ್ಳಿಗಳಲ್ಲಿ ಜಾನುವಾರುಗಳನ್ನು ಅಂದ್ರೆ ದನ ಕರುಗಳನ್ನು ಕ್ರೂರ ಮೃಗಗಳಿಂದ ಮತ್ತೆ ಯಾವುದೇ ತರಹದಿಂದ ರೋಗಗಳಿಂದ ರಕ್ಷಿಸುವಂತಹ ಅಥವಾ ಕರಾವಳಿಯ ಕೃಷಿಕರ ಗ್ರಾಮದ ನೆಮ್ಮದಿಯನ್ನು ಕಾಯುವಂತಹ ವಿಶಿಷ್ಟ ಪ್ರಾಣಿ ರೂಪದ ದೈವ ಶಕ್ತಿಗಳಿವು. ಅಮ್ಮನವರು ಇಡೀ ಸೃಷ್ಟಿಯ ಒಂದು ತಾಯಿ ಸ್ವರೂಪವಾಗಿರುವಂತಹ ದೇವತಾ ಶಕ್ತಿ. ಇನ್ನು ನಾವು ನೋಡುವುದು ಶಿವರಾಯ ಮತ್ತು ವ್ಯಾಘ್ರ ಚಾಮುಂಡೇಶ್ವರಿ ದೈವಗಳ ಒಂದು ಸನ್ನಿಧಿ. ಶಿವರಾಯ ದೈವ ಸಾಕ್ಷಾತ್ ಪರಮಶಿವನ ಒಂದು ಅಂಶ. ಈ ಗರಡಿ ಆವರಣದಲ್ಲಿ ಆಧ್ಯಾತ್ಮಿಕ ಒಂದು ಶಕ್ತಿಯನ್ನು ತುಂಬಿ ಸತ್ಯ ಮತ್ತೆ ಧರ್ಮದ ಹಾದಿಯಲ್ಲಿ ಭಕ್ತರನ್ನು ಮುನ್ನಡೆಸುವಂತಹ ಒಂದು ಉನ್ನತ ದೈವ ಶಕ್ತಿ. ಹಾಗೆ ವ್ಯಾಘ್ರ ಚಾಮುಂಡೇಶ್ವರಿ
ಹುಲಿಯ ವಾಹನವನ್ನು ಏರಿ ಬರುವಂತಹ ಒಂದು ಉಗ್ರ ಸ್ವರೂಪಿಣಿ ದುರ್ಗೆ. ಮನಸ್ಸಿನಲ್ಲಿರುವ ಅಹಂಕಾರ, ದುಷ್ಟ ಆಲೋಚನೆಗಳನ್ನು ನಾಶ ಮಾಡಿ ತಾಯುವಂತೆ ಕಾಯುವ ಒಂದು ಪರಮಶಕ್ತಿ ಈ ದೈವ. ಇನ್ನು ಕ್ಷೇತ್ರದ ಆವರಣದಲ್ಲಿ, ಕ್ಷೇತ್ರದ ಚಾವಡಿಯಲ್ಲಿ ನಾವು ವಿಶೇಷವಾದ ಶಿಲೆಗಳನ್ನು ಕಾಣಬಹುದು. ಮೊದಲಿಗೆ ನಮಗೆ ಸಿಗುವುದು ತುಳಸಿ ಕಟ್ಟೆ ಮತ್ತು ಅನ್ನದಾನದ ಹುಂಡಿ. ಆಮೇಲೆ ಪ್ರೇತ ಶಿಲೆ ಅಂತ ಹೇಳುವ ಒಂದು ವಿಶೇಷವಾದ ಶಿಲೆ ನೀವಿಲ್ಲಿ ಕಾಣಬಹುದು. ಮರಣ ಹೊಂದಿದಂತಹ ಪೂರ್ವಜರ ಆತ್ಮಗಳಿಗೆ ಮುಕ್ತಿ ನೀಡಲಿಕ್ಕೆ ಮತ್ತು ಕುಟುಂಬಕ್ಕೆ ತಟ್ಟುವ ಪಿತೃದೋಷ ಅಥವಾ ಎನಿ ಕೈಂಡ್ ಆಫ್ ನೆಗೆಟಿವ್ ಎನರ್ಜಿಯನ್ನು ನಿವಾರಿಸಲು ಇಲ್ಲಿ ಪ್ರಾರ್ಥನೆ ಮಾಡಲಾಗ್ತದೆ. ಹಾಗೆ ಕ್ಷೇತ್ರಪಾಲ ಈ ಗರಡಿಯನ್ನು ಕಾಯುವ ಮುಖ್ಯ ಕಾವಲುಗಾರ ದೇವನಾಗಿದ್ದು ಈ ಕ್ಷೇತ್ರದ ಪಾವಿತ್ರತೆಯನ್ನು ರಕ್ಷಿಸುತ್ತಾ ಭಕ್ತರಿಗೆ ಯಾವುದೇ ಒಂಥರದ ಆಪತ್ತು ಬಾರದಂತೆ ಕಾಯುವ ಒಂದು ಸರ್ವೋಚ್ಚ ಶಕ್ತಿ. ಈಗ ನಾವು ನೋಡ್ತಿರುವುದು ಪಾತ್ರಿಗಳಾದ ಚಂದು ಪೂಜಾರಿ ಮತ್ತು ಕೊರಗ ಪೂಜಾರಿಯವರು ತಮ್ಮ ದೇಹದ ಮೇಲೆ ದೈವದ ಆವೇಶವನ್ನು ಆವಾಹಿಸಿಕೊಂಡು ಭಕ್ತರ ಕಷ್ಟಗಳನ್ನು ಆಲಿಸಿ ಒಂದು ಅಕ್ಕರೆಯ ನುಡಿಗಟ್ಟುಗಳನ್ನು, ಅಂದರೆ ದೈವದ ಅಭಯವನ್ನು ನೀಡಿದಂತಹ ಪೂಜಾರಿಗಳು, ತಪಸ್ವಿಗಳು. ಈ ಕ್ಷೇತ್ರದ ಒಂದು ಇತಿಹಾಸಕ್ಕೆ ಸಾಕ್ಷಿಯಾಗಿರುವಂತಹ ಪರಮ ಪವಿತ್ರ ದರ್ಶನ ಪಾತ್ರಿಗಳು ಇವರಿಬ್ರು. ಈ ಪವಿತ್ರ ಸನ್ನಿಧಾನ ಬರೀ ಒಂದು ಭಕ್ತಿಯ ಕೇಂದ್ರ ಮಾತ್ರ ಅಲ್ಲ, ಇದೊಂದು ಕಲೆಯ ತವರೂರು ಕೂಡ ಹೌದು. ಇಲ್ಲಿ ನಮ್ಮ ಹೆಮ್ಮೆಯ ಶ್ರೀ ಗೋಳಿಗರಡಿ ಯಕ್ಷಗಾನ ಮೇಳ ಇದು ಕರಾವಳಿ ಪೂರ ತಿರುಗಾಟ ನಡೆಸಿ ರಾತ್ರಿ ಇಡೀ ಚೆಂಡೆ ಮದ್ದಳೆಯ ನಾದದೊಂದಿಗೆ ಪುರಾಣದ ಕಥೆಗಳನ್ನು ರಂಗದ ಮೇಲೆ ಜೀವಂತಗೊಳಿಸುವಂತ ಮಾಡೋ ಒಂದು ತಂಡ. ಬಹಳ ಹೆಮ್ಮೆ ನಮಗೆ. ಕೊನೆಯದಾಗಿ ಈ ಭವ್ಯ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು ಹಾಗೆ ಈ ಪವಿತ್ರ ಸನ್ನಿಧಾನದಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಲು ತುಂಬ ಪ್ರೀತಿಯಿಂದ ಅನುಮತಿ ನೀಡಿದ ಕ್ಷೇತ್ರದ ಆಡಳಿತ ಮಂಡಳಿ ಮತ್ತು ಪ್ರಮುಖ ವ್ಯಕ್ತಿಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು.